ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ಪಕ್ಷದ ಆಂತರಿಕ ರಾಜಕಾರಣ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಫೈಟ್ ಮೇಲೆ ಎಲ್ಲವೂ ಕೂಡ ಸುಗಮವಾಗಿದೆ, ಸುಲಲಿತವಾಗಿ ನಡೀತಾ ಇದೆ ಅನಿಸಿದರೂ ಕೂಡ ಒಳಗಡೆ ಬೇರೆ ಬೇರೆ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಉಪಹಾರ ಸ್ವೀಕರಿಸಿ ಹೆಗಲ ಮೇಲೆ ಕೈ ಹಾಕಿ ಕೇಸರಿ ಬಾತು ಖಾರ ಬಾತ್ ತಿಂದು ಎರಡನೇ ಮೀಟಿಂಗ್ನಲ್ಲಿ ಕೋಳಿ ಸಾರು ಹೊಡೆದು ಎಲ್ಲ ಆಗಿದೆ. ಆದರೆ ಪರಿಸ್ಥಿತಿ ಅಷ್ಟು ಸರಳವಾಗಿದ್ದಂತೆ ಕಾಣ್ತಾ ಇಲ್ಲ. ಒಳಗಡೆ ತಮ್ಮ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ ಕೆಲಸವನ್ನು ಇಬ್ಬರು ನಾಯಕರು ಮಾಡ್ತಿದ್ದಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ಇವತ್ತು 3 ಪ್ರಮುಖ ಬೆಳವಣಿಗೆಗಳು ನಡೆದು ನಿನ್ನೆಯಿಂದ. ಅದು ಕೂಡ ಒಂದೊಂದು ರೀತಿಯ ಕೋರಿಲೇಟೆಡ್ ಆಗಿದ್ದು ಅಂತ. ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳೇನಿದೆ, ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಯ ಒಕ್ಕೂಟ ಅಂತ ಒಂದಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಒಬ್ಬರು ಪ್ರಣವಾನಂದ ಸ್ವಾಮೀಜಿ ಅಂತಿದ್ದಾರೆ. ಪ್ರಣವಾನಂದ ಮಲಯಾಳಿ ಮೂಲ ಅವರು. ಸೊ ಅವರು ಇದಕ್ಕಿದ್ದಾಗೆ ಎಮರ್ಜಿ ಆದವರು ಇತ್ತೀಚೆಗೆ. ಸೊ ಅವರು ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಜಗಳಗಳು ಗಲಾಟೆಗಳು ಎಲ್ಲ ಇಟ್ಕೊಂಡಿದ್ದಾರೆ. ಅವರು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಸ್ವಾಮೀಜಿಗಳ ಒಂದು ತಂಡ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿತ್ತು. ಅದಕ್ಕೆ ಕಾರಣ ಏನೇ ಇರಲಿ, ಅವರು ಬಂದ ಮೇಲೆ ಪ್ರಣವಾನಂದ ಸ್ವಾಮಿಗಳು ನೀಡಿದ ಹೇಳಿಕೆ, ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಬೀಸಿದರು. ಅವರು ಮುಖ್ಯಮಂತ್ರಿ ಆಗಬೇಕು, ಅವರು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಹೈಕಮಾಂಡ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಡಬೇಕು ಅಂತೇಳಿ ಸ್ವಾಮೀಜಿ ಹೈಕಮಾಂಡಿಗೆ ಆದೇಶವನ್ನು ಕೂಡ ನೀಡಿಬಿಟ್ರು. ಒಂದು ಬೆಳವಣಿಗೆ. ಸೊ ಒಂದು ಹಿಂದುಳಿದ ವರ್ಗಗಳ ಒಳಗಡೆ ಇರುವ ಬಿಕ್ಕಟ್ಟನ್ನು ಇದು ತೋರಿಸುತ್ತೆ ಅಂತ. ಈ ಪ್ರಣವಾನಂದ ಸ್ವಾಮಿ ಕಂಪ್ನಿ ಅವರು ಈಡಿಗ ಕಮ್ಯುನಿಟಿ ಸೇರಿದವರು. ಸೊ ಮೊನ್ನೆ ಮಂಗಳೂರಿನಲ್ಲಿ ಗೊತ್ತಿದೆ, ಬಿ ಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಏನೋ ಸಭೆ ನಡೆದದ್ದು. ಹಿಂದುಳಿದ ವರ್ಗಗಳ ಬಲವನ್ನು ವೃದ್ಧಿಸಿಕೊಳ್ಳುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದರು. ಅದಕ್ಕೆ ಕೌಂಟ್ರಾಗಿ ಈ ಸ್ವಾಮೀಜಿ ಪ್ರಣವಾನಂದ ಆ್ಯಂಡ್ ಕಂಪನಿ ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿ ಅವರಿಗೆ ಬೆಂಬಲ ಸೂಚಿಸಿ ಹೈಕಮಾಂಡಿಗೆ ಆದೇಶ ನೀಡಿ, ಈಗೆಲ್ಲ ಸ್ವಾಮಿಗಳ ಆದೇಶನೇ. ಈ ದೇಶ ನಡೆಯೋ ಸ್ವಾಮಿಗಳು, ಅದು ಬಿಟ್ಟರೆ ಈ ಗಿಣಿಶಾಸ್ತ್ರ ಹೇಳೋರು ಗೊತ್ತಲ್ಲ, ಗಿಣಿಶಾಸ್ತ್ರ ಹೇಳೋರು, ಕವಡೆ ಕಾಳು ಅವ್ರದ್ದೇ, ಈಗ ಸಾಮ್ರಾಜ್ಯನೇ ಅವ್ರದ್ದು. ಸೊ ಅಂಥ ಕಾಲಘಟ್ಟ ಇದು. ಅದರಿಂದ ಮತ್ತು ಎಲ್ಲ ಸ್ವಾಮಿಗಳೇನಿದ್ದಾರೆ ಡಿವೈಡ್. ಅವರು ತಮಗೆ ಏನಾಯಿತು ಅನ್ನೋದು ಇಂಪಾರ್ಟೆಂಟ್. 10 ಕೊಟ್ಟರೆ ಈ ಕಡೆ, 20 ಕೊಟ್ಟರೆ ಆ ಕಡೆ, ಮೈ ಮೇಲೆಲ್ಲ ಕಾವಿ ಬೋಧನೆ ಇದೆ. ಮೇನ್ ಉದ್ದೇಶ ಕೂಡ ಅವ್ರು ರಾಜಕಾರಣಿಗಳು, ರಾಜಕೀಯಕ್ಕೆ ಅವ್ರನ್ನ ಬಳಸ್ಕೊಳ್ಳಾಗ್ತದೆ. ಒಂದೊಂದು ಗುಂಪು ರಾಜಕಾರಣಿಗಳು ಅವ್ರನ್ನ ಹೇಗೆ ಬಳಸ್ಕೊತಾರೆ ಅನ್ನೋದು ಬೇರೆ. ಸೊ ಅವರು ಯೂಸ್ ಆಗ್ತಾಯಿದೆ. ಇದೊಂದು ಬೆಳವಣಿಗೆ. ಈ ಬೆಳವಣಿಗೆಗೆ ನಾನು ಮುಂದೆ ಹೇಳುವ 2 ಬೆಳವಣಿಗೆ ಸಂಬಂಧ ಇದೆ. ಮತ್ತೊಂದು ಬೆಳವಣಿಗೆ ಅಂತಂದರೆ, ಡಿ ಕೆ ಶಿವಕುಮಾರ್ ನಿನ್ನೆ ಮದುವೆ ಮನೆಯೊಂದರಲ್ಲಿ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿಯವರನ್ನ ಭೇಟಿ ಮಾಡಿದರು. ಅಲ್ಲಿ ನಡೆದಂಥ ಮಾತುಕತೆ ವಿವರಗಳು ಹೊರಗಡೆ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಆಗಾಗ ಸಭೆಗಳು ನಡೆಯೋದಕ್ಕೆ ಪ್ರಾರಂಭ ಆಗಿದೆ. ಈ ಸಭೆಯ ಫಲಿತಾಂಶ ಏನು ಆಗಿದ್ದರೆ, ಸತೀಶ್ ಜಾರಕಿಹೊಳಿ ತಮ್ಮ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಇನ್ನೊಂದು ರೀತಿಯಲ್ಲಿ ನೋಡಬೇಕು. ಒಂದು, ಸಿದ್ದರಾಮಯ್ಯನವರು ಇರುವವರೆಗೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಜೊತೆ ಇರ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ. ಸತೀಶ್ ಅವರ ಆಪ್ತ ವಲಯಗಳ ಪ್ರಕಾರ ಈಗ ನಡೆಯುತ್ತಿರುವ ಚರ್ಚೆ ಏನಿದೆ, ಒಂದೊಮ್ಮೆ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಬೇಕಾದಂಥ ವಾತಾವರಣ ಬಂದರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ, ಆಗ ಸತೀಶ್ ಜಾರಕಿಹೊಳಿ ಪಾತ್ರ ಏನು? ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತಾ ಹೇಗೆ? ಈ ವಿಚಾರದ ಸಂಬಂಧ ಚರ್ಚೆ ನಡೆದಂತೆ ಇದೆ. ಅಂದರೆ ಸತೀಶ್ ಜಾರಕಿಹೊಳಿ ಔಟ್ರೈಟಾಗಿ ತಮ್ಮ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತೆ ಕಾಣ್ತಾ ಇಲ್ಲ. ಆದರೆ ಪರಿಸ್ಥಿತಿ ಬದಲಾದ ಸಂದರ್ಭದಲ್ಲಿ
ಸೊ ಹೈಕಮಾಂಡ್ ಅಂಥ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಆಗ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅನ್ನುವ ಒಂದು ಸ್ಥಿತಿಗೆ ಇಬ್ಬರು ನಾಯಕರು ಬಂದಿರಬೇಕು. ಆದರೆ ಅದುವರೆಗೆ ಅದು ಯಾವಾಗ ಏನು ಗೊತ್ತಿಲ್ಲ. ಸೊ ಇನ್ನೊಂದು ಮಹತ್ವದ ಬೆಳವಣಿಗೆ ಇವತ್ತಾದದ್ದು. ಸೊ ಪ್ರಿಯಾಂಕ್ ಖರ್ಗೆಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಯ ಕಾಲ ಚರ್ಚೆ ನಡೆಸಿದ್ದು. ಇದು ಬಹಳ ಮಹತ್ವದ್ದು. ಸೊ ಪ್ರಿಯಾಂಕ್ ಖರ್ಗೆ ಏನಿದ್ದಾರೆ ಅವರು ಆಡಿರುವ ಬಹಳಷ್ಟು ಮಾತುಗಳು ಏನಿದೆ ಅದು ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಈಸ್ ನಾಟ್ ವಿತ್ ಸಿದ್ದರಾಮಯ್ಯ. ಸೊ ದೊಡ್ಡ ಖರ್ಗೆಯವರು ಏನಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆಯವರು ಕೂಡ ಅವರ ರಿಲೇಷನ್ ಸಿದ್ದರಾಮಯ್ಯ ಜೊತೆ ಅಂಥ ಚೆನ್ನಾಗಿರಲೇ ಇಲ್ಲ. ಈಗಲೂ ಅಂಥ ಚೆನ್ನಾಗಿದೆ ಅಂತ ನನಗೆ ಅನಿಸಲ್ಲ. 2006ರ ನಂತರ ಯಾವಾಗ ರಾಷ್ಟ್ರ ರಾಜಕಾರಣಕ್ಕೆ ಖರ್ಗೆ ಹೋಗಬೇಕಾಯ್ತೋ ಆವಾಗ ಅವರಿಗಿದ್ದ ಬೇಸರ ಸಿದ್ದರಾಮಯ್ಯನವ್ರ ಮೇಲಿದೆ. ಸಿದ್ದರಾಮಯ್ಯನವರು ಬಂದು ತಾವು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ತಪ್ಪಿತು ಅಂತ ಒಂದು ಸಣ್ಣ ನೋವು ಖರ್ಗೆ ಅವರ ಒಳಗಡೆ ಇದೆ. ಆ ನೋವಿಂದ ಅವ್ರಿಗೆ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದ್ದರಿಂದ ಅವರು ಸಿದ್ದರಾಮಯ್ಯನವರು ಬಂದ ಮೇಲೆ ಕಾಂಗ್ರೆಸ್ ಒಳಗಡೆ ಏನೇನು ಬದಲಾವಣೆಗಳಾದವು, ಹೇಗೆ 2006ರಲ್ಲಿ ಸಿದ್ದರಾಮಯ್ಯನವರ ಜೊತೆ ಬಂದವರ ಪ್ರಾಬಲ್ಯ ಪಕ್ಷದೊಳಗೆ ಹೇಗೆ ಹೆಚ್ಚಾಯಿತು, ಹಾಗೆ ನೀವು ಯಾರು ಮೂಲ ನಿವಾಸಿಗಳು ಮೊದಲಿಂದ 10-20 ವರ್ಷಗಳಿಂದ 30 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದಾರೆ ಅವರಿಗೆ ಹೇಗೊಂಥರ ಅನಾಥ ಪ್ರಜ್ಞೆನೂ ಇನ್ನೊಂದು ಕಾಡತೊಡಗಿತ್ತು. ಇದೆಲ್ಲ ಭಾಳ ಮುಖ್ಯವಾದ ವಿಷಯಗಳು. ಇವರ ಪರವಾಗಿ ಖರ್ಗೆ ಇದ್ದಾರೆ ಅಂತ. ಅಂದರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಏನು ಸ್ಥಿತ್ಯಂತರಗಳಾದವು. ಈ ಸ್ಥಿತ್ಯಂತರಗಳಿಂದ ಯಾರು ಮೂಲ ನಿವಾಸಿಗಳಿಗೆ ಬೇಸರ ಆಗಿದೆ ಅಂಥವರ ಧ್ವನಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಂತೆ ಕಾಣ್ತಾರೆ. ಸೊ ಖರ್ಗೆ ಸ್ಟ್ಯಾಂಡ್ ಹೀಗಿರುವಾಗ ಖರ್ಗೆಯ ಮಗ ಪ್ರಿಯಾಂಕ್ ಖರ್ಗೆಯ ಸ್ಟ್ಯಾಂಡ್ ಕೂಡ ಬೇರೆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಅವರು ಒಂದು 2-3 ಸಂದರ್ಭದಲ್ಲಿ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ವ್ಯಕ್ತಿಗಳಿಗಿಂತ ದೊಡ್ಡದು. 2006ಕ್ಕಿಂತ ಮೊದಲು ಕಾಂಗ್ರೆಸ್ ಇರಲಿಲ್ವಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರಲಿಲ್ವಾ, ಈ ಎಲ್ಲ ಪ್ರಶ್ನೆಗಳನ್ನು ಭಾಳ ಡಿಫ್ರೆಂಟಾಗಿ ಕೇಳ್ತಾ ಇದ್ದಾರೆ ಅವರು. ಭಾಳ ಅಂದರೆ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿ ಅವರಿಗೆ ವಿಚಾರವನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಹಾಗಿದ್ದರೆ ಇವತ್ತು ಅವರೇನು ಭೇಟಿ ಮಾಡಿದ್ರು, ಸುಮಾರು 1 ಗಂಟೆಗಳ ಕಾಲ ಈ ಚರ್ಚೆ ನಡೀತಲ್ಲ, ಈ ಚರ್ಚೆ ಯಾವುದು ಇರಬಹುದು ಅಂತ ಈಗ ಬಹಳ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಪ್ರಿಯಾಂಕ ಖರ್ಗೆ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ, ಇವರಿಗೆಲ್ಲ ಇರೋದೇನು ಅಂತಂದರೆ, ಒಂದು ರಾಹುಲ್ ಗಾಂಧಿಯವರನ್ನ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ, ಸೋನಿಯಾ ಗಾಂಧಿಯವ್ರನ್ನ ಕನ್ವಿನ್ಸ್ ಮಾಡುವುದು ಹೇಗೆ. ಸೊ ಅವರು ಭೇಟಿ ಮಾಡೋಕ್ಕೆ ಏನಾದರೂ ಸೋನಿಯಾ ಗಾಂಧಿ ಗಟ್ಟಿಯಾಗಿ ನಿಂತರೆ, ಇಂಟರ್ಫಿಯರ್ ಆದರೆ ಆಗ ಮುಖ್ಯಮಂತ್ರಿ ಸ್ಥಾನ ಬದಲಾಗ್ಬೋದು, ಅಧಿಕಾರ ಹಂಚಿಕೆ ಏನಿದೆ ಅದು ಸುಲಭ ಆಗ್ಬೋದು ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ. ಆದ್ದರಿಂದ ಈ ಒಂದು ಸ್ಟ್ರಾಟಜಿ ಕುರಿತು ಮೋಸ್ಟ್ ಪ್ರಾಬಬ್ಲಿ ಚರ್ಚೆ ಮಾಡಿರ್ಬೋದು ಅಂತ. ಅದ್ರ ಜೊತೆಗೆ ನಮ್ಮ ನೋಡಿ ಸತೀಶ್ ಜಾರಕಿಹೊಳಿ, ಸೊ ಪ್ರಿಯಾಂಕ್ ಖರ್ಗೆ, ಅಹಿಂದ ಸ್ವಾಮಿಗಳು, ಅಂದರೆ ನಾನೀಗ 2-3 ದಿವಸದಿಂದಲೂ ಹೇಳ್ತಿದ್ದೀನಿ, ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಅಹಿಂದ ಸಮುದಾಯ ಏನಿದೆ ಅದನ್ನು ಟಾರ್ಗೆಟ್ ಮಾಡಿದ್ದಾರೆ. ಅದರ ಜೊತೆ ಸ್ವಾಮಿಗಳು ಹೇಳಿದ್ದು ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗದವರು ಅಂತ. ಅದರಿಂದ ಅದು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು, ನಾವು ಒಕ್ಕಲಿಗರು, ನಾವು ಹಿಂದುಳಿದ ವರ್ಗದವರು, ನಾವು ಜೊತೆಯಾಗಿರೋಣ ಅಂತ. ಅಂದರೆ ಅವರು ಎಲ್ಲಿಯವರೆಗೆ ಅಹಿಂದ ಶಕ್ತಿಯಲ್ಲಿ ಸಮ್ ಪರ್ಸೆಂಟೇಜ್ ಅವರು ಪಡೆಯದಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸು ಹಗಲು ಕನಸಾಗಿಯೇ ಉಳಿದುಬಿಡಬಹುದು. ಅವರು ತಮ್ಮ ಇಡೀ ಇಮೇಜನ್ನು ಬದಲಿಸಿಕೊಳ್ಳುವುದಕ್ಕೆ ಅವರಿಗೆ ಈಗ ಅಹಿಂದ ಇದು ಬೇಕಾಗಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ತಕ್ಷಣ ಅವರು ಒಕ್ಕಲಿಗ ನಾಯಕರು ಅನ್ನುವ ಕನ್ಸಿಡ್ರೇಷನ್ ಮಾತ್ರ ಬರುತ್ತೆ. ಅದಕ್ಕೆ ಮೀರಿದ ಜನನಾಯಕನಾಗಿ ಅವರು ಹೊರಹೊಮ್ಮುವುದಕ್ಕೆ ಇಟ್ ಮೇ ಟೇಕ್ ಸಮ್ ಮೋರ್ ಟೈಮ್. ಆದರೆ ಈಗ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಹೊರಟಾಗ ಅವರು ಏನೇ ಅಹಿಂದ ಅನ್ನಲಿ ಏನೇ ಅನ್ನಲಿ ಅವರು ಮೇಲ್ವರ್ಗದ ಒಕ್ಕಲಿಗ ನಾಯಕರಾದ್ದರಿಂದ ತಳ ಸಮುದಾಯದ ಜನರನ್ನು ಅವರು ವಿಶ್ವಾಸಕ್ಕೆ ತಗೋಬೇಕಾಗಿದೆ. ಅದು ಇಲ್ಲದಿದ್ದರೆ ರಾಹುಲ್ ಗಾಂಧಿ ಒಪ್ಪಿಗೆ ಕೊಡೋದು ಕಷ್ಟ. ಅಂದರೆ ಕಾಂಗ್ರೆಸ್ ಪಕ್ಷದ ಈ ರಾಹುಲ್ ಎಜೆಂಡಾ ಏನಿದೆ, ರಾಹುಲ್ ಗಾಂಧಿ ಎಜೆಂಡಾ, ಕಾಂಗ್ರೆಸ್ ಪಕ್ಷ ಬೇಸ್ ಅಹಿಂದ ರಾಜಕಾರಣ, ಜಾತಿ ಜನಗಣತಿ ಇಂಥದ್ದಾದ್ದರಿಂದ ಸೊ ಆ ವ್ಯಾಲ್ಯೂಸ್ ಅಥವಾ ಆ ಮೌಲ್ಯ ಏನಿದೆ, ಆ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತವನ್ನು ಡಿ ಕೆ ಶಿವಕುಮಾರ್ ಅಡಾಪ್ಟ್ ಮಾಡ್ಕೋಬೇಕಾಗಿದೆ.
ದಟ್ಸ್ ಅವ್ರ ಚಾಲೆಂಜ್. ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆಗಲ್ಲ. ಅವರು ಇವ್ರನ್ನೆಲ್ಲ ವಿಶ್ವಾಸ ತಗೋಬೇಕು. ಯಾಕಂದರೆ ಅವ್ರ ಇಮೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಾಫ್ಟ್ ಹಿಂದುತ್ವ ಇಸ್ ಕ್ಲೋಸ್ ಟು ವಿಚಾರಧಾರೆ ಬಿ ಜೆ ಪಿ ಕ್ಲೋಸ್ ಆಗಿದೆ. ಇಂಥದ್ದು ಇರಬೇಕಾದ್ರೆ ಅವರೀಗ ಹಾರ್ಡ್ ಕೋರ್ ಅಹಿಂದವಾದಿ ಆಗಬೇಕಾಗಿದೆ. ಅವ್ರು ಹಾರ್ಡ್ ಕೋರ್ ಅಹಿಂದವಾದಿ ಆಗದೇನೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಕಷ್ಟ. ಆದ್ದರಿಂದ ಅಹಿಂದ ಸಮುದಾಯ ಏನಿದೆ ಅವರ ಬೆಂಬಲದ ಕ್ರೋಢೀಕರಣಕ್ಕೆ ಡಿ ಕೆ ಶಿವಕುಮಾರ್ ಹೊರಟಂತೆ ಕಾಣುತ್ತೆ. ಇದೇನಿದೆ ಇನ್ನು 1 ತಿಂಗಳ ನಾವು 2 ತಿಂಗಳ ವಾಟ್ ಎವರ್ ಇಟ್ ಮೇ ಬಿ, ಆ ಅಧಿಕಾರ ಬದಲಾವಣೆಗೆ ಬಂದಾಗ ಫಸ್ಟ್ ಅವರು ಮಾಡ್ತಾ ಇರೋದು ಏನಿದೆ ಅಂದರೆ ತಮ್ಮ ವಿರುದ್ಧ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಸುವವರು ಯಾರೂ ಇರ್ಕೊಡುದು. ಆ ಪೈಪೋಟಿ ನಡೆಸುವವರು ಬಹುಮಟ್ಟಿಗೆ ಅಹಿಂದ ನಾಯಕರುಗಳೇ ಆಗ್ತಾರೆ. ಅವರು ಇಲ್ಲದಿರುವಂಥ ವಾತಾವರಣ ಸೃಷ್ಟಿಸೋದು ನಂಬರ್ 1. ಸೆಕೆಂಡ್ ಥಿಂಗ್, ಯು ಸಿ ದಟ್ ತಾವೊಬ್ಬರೇ ಕಾಂಪಿಟೇಟರ್ ಅಂತ ವಾತಾವರಣ ಸೃಷ್ಟಿ ಮಾಡೋದು. ಅದರ ಜೊತೆಗೆ ಅಹಿಂದ ಜನಸಮುದಾಯ ನಾಯಕತ್ವದ ಬೆಂಬಲವನ್ನು ಕ್ರೋಢೀಕರಿಸಿ ಅವರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳೋದು. ಇದು ಡಿ ಕೆ ಶಿವಕುಮಾರ್ ಅವರ ಮುಂದಿರುವ ಚಾಲೆಂಜ್. ಆ ದಿಸೆಯಲ್ಲಿ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಅದಕ್ಕಾಗಿ ಈ 3 ಇವತ್ತಿನ ಬೆಳವಣಿಗೆಗಳೇನಿವೆ, ನಿನ್ನೆ ಮತ್ತು ಇವತ್ತಿಂದು, ಇದು ಸ್ಪಷ್ಟವಾಗಿ ತೋರಿಸುತ್ತೆ ಡಿ ಕೆ ಶಿವಕುಮಾರ್ ವಾಂಟ್ ಟು ಬಿ ಎ ಲೀಡರ್ ಆಫ್ ಅಹಿಂದ. ಇಸ್ ಇಟ್ ಪಾಸಿಬಲ್? ಐ ಡೋಂಟ್ ನೋ, ಬಟ್ ದಿಟ್ ಇಸ್ ದ ಡೆವಲಪ್ಮೆಂಟ್. ಏನಿವೆ ಮುಂದಿನ ಬೆಳವಣಿಗೆ ಏನಿದೆ ಅದು ಬಂದು ಆಗಾಗ ತಮಗೆ ತಲುಪಿಸ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ಗುಡ್ ಬೈ ಹೇಳ್ತೀನಿ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.